ಕನ್ನಡದ ಸೂಪರ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಿನ್ನರ್ ಯಾರು ಅನ್ನೋದು ಬಯಲಾಗಲಿದ್ದು, ಅಭಿಮಾನಿ ಕೂಡ ವಿನ್ನರ್ ಯಾರಾಗ್ತಾರೆ ಅಂತ ಕಾತರದಿಂದ ಕಾಯ್ತಿದ್ದಾರೆ. ಇಂತಹ ಹೊತ್ತಲ್ಲಿ ಇಡೀ ಬಿಗ್ ಶೋಗೆ ಆಘಾತ ಉಂಟಾಗಿದೆ. ಮುಂದೆ ಶೋ ನಡೆಯುತ್ತೋ ಇಲ್ವೋ ಅನ್ನೋ ಅಡ್ಡಿ ಆತಂಕಗಳು ಶುರುವಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಶೋಗೆ ಎದುರಾದ ಅಡ್ಡಿ ಏನು? ಮುಂದಿನ ಸೀಸನ್ಗಳು ನಡೆಯೋದು ಡೌಟ್ ಯಾಕೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತಕ್ಷಣವೇ ಬಿಗ್ ಬಾಸ್ ಶೋ ನಿಲ್ಲಿಸಲು ಸೂಚನೆ. ಎಸ್, ಬಿಗ್ ಬಾಸ್ ಶೋ ಅಂತಿಮ ಹಂತದಲ್ಲಿರುವಾಗಲೇ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಶೋ ತಕ್ಷಣವೇ ನಿಲ್ಲಿಸುವಂತೆ ಸೂಚನೆ ಬಂದಿದೆ. ಹೌದು, ಬಿಗ್ ಬಾಸ್ ಶೋ ನಡೆಯುತ್ತಿರುವುದು ಬೆಂಗಳೂರು ದಕ್ಷಿಣ ತಾಲೂಕಿನ ಮಾಳಿಗೊಂಡನಹಳ್ಳಿ ಗ್ರಾಮದಲ್ಲಿ. ಇಲ್ಲಿ ಅದ್ದೂರಿ ಸೆಟ್ ಹಾಕಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಸ್ಪರ್ಧಿಗಳು ಉಳಿದುಕೊಳ್ಳಲು ರೂಮ್ಗಳ ವ್ಯವಸ್ಥೆ, ಕಿಚನ್, ವಾಶ್ರೂಮ್ಸ್, ಸ್ವಿಮ್ಮಿಂಗ್ ಪೂಲ್, ವಿಶಾಲವಾದ ಹಾಲ್ ಎಲ್ಲವನ್ನ ಒಳಗೊಂಡಿದೆ. ಇಷ್ಟೆಲ್ಲ ಐಷಾರಾಮಿಯಾಗಿರುವ ಬಿಗ್ ಬಾಸ್ ಶೋವನ್ನ ಸ್ಥಗಿತಗೊಳಿಸಲು ಸೂಚನೆ ಬಂದಿದೆ. ಬಿಗ್ ಬಾಸ್ ಶೋ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಈ ರಿಯಾಲಿಟಿ ಶೋವನ್ನ ಕಾನೂನು ಬಾಹಿರವಾಗಿ ನಡೆಸಲಾಗ್ತಿದೆ. ಕಾರ್ಮಿಕ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯಿತಿ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆಯದೆ ನಡೆಸಲಾಗ್ತಿದೆ ಅಂತ ರಾಘವೇಂದ್ರ ಆಚಾರ್ ಅನ್ನೋರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ಇದರ ಬೆನ್ನಲ್ಲೇ ಬಿಗ್ ಬಾಸ್ ನಡೆಯುತ್ತಿರುವುದು ಮಾಳಿಗೊಂಡನಹಳ್ಳಿ ಸರ್ವೆ ನಂಬರ್ 128/1 ವಾಣಿಜ್ಯ, ವ್ಯಾಪಾರ, ವಸತಿಯೇತರ ವ್ಯವಹಾರದ ಲೈಸೆನ್ಸ್ ರದ್ದು ಮಾಡಿದ್ದು, ಶೋ ಸ್ಥಗಿತಗೊಳಿಸಿ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಲತಾ ಕುಮಾರಿ ಸೂಚನೆ ನೀಡಿದ್ದಾರೆ. ಅದರಂತೆ ರಾಮೋಹಳ್ಳಿ ಪಿಡಿಒ ಜಮೀನಿನ ಮಾಲೀಕ ಪಡೆದಿದ್ದ ವಾಣಿಜ್ಯ, ವ್ಯಾಪಾರ, ವಸತಿಯೇತರ ವ್ಯವಹಾರದ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದು, ಬಿಗ್ ಬಾಸ್ ಶೋ ನಿಲ್ಲಿಸುವಂತೆ ಆದೇಶಿಸಿದ್ದಾರೆ. ಈ ವಿವಾದದ ಬಗ್ಗೆ ಮಾತನಾಡಿರುವ ದೂರುದಾರ ರಾಘವೇಂದ್ರ ಆಚಾರ್, ರಾಜ್ಯದ ದೊಡ್ಡ ರಿಯಾಲಿಟಿ ಶೋ ಅನ್ನ ಅನುಮತಿ ಇಲ್ಲದೆ ನಡೆಸುವುದು ತಪ್ಪು. ಎಲ್ಲರಿಗೂ ಒಂದೇ ಕಾನೂನು. ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಅಧಿಕಾರಿಗಳಿಗೆ ನೀಡಿದ್ದು, ಬಿಗ್ ಬಾಸ್ ನಡೆಯುತ್ತಿರುವ ಜಾಗದ ಲೈಸೆನ್ಸ್, ಭೂ ಪರಿವರ್ತನೆ ಆದೇಶವನ್ನು ಸಹ ರದ್ದು ಮಾಡಲಾಗಿದೆ. ಬಿಗ್ ಬಾಸ್ ಶೋ ನಿಲ್ಲಿಸಲು ಸೂಚನೆ ಇದೆ. ನಿಲ್ಲಿಸದಿದ್ರೆ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಹೌದು, 100% ಸರ್. ನೋಡಿ, ಈಗ ನಾನು ಒಬ್ಬ ರೈತ ಅಂತ ತಿಳ್ಕೊಳ್ಳಿ. ನಾನು ಕೂಡ ಇದು ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಕನ್ವರ್ಷನ್ ಭೂ ಪರಿವರ್ತನೆ ಮಾಡ್ಕೊತೀನಿ. ಹಂಗ ಅನ್ಬಿಟ್ಟು ನಾನು ಅದ್ರಲ್ಲಿ ವ್ಯವಸಾಯ ಮಾಡ್ಬೇಕು, ರಾಗಿನೋ ಭತ್ತನೋ ಬೇಳೆನೇನೋ ಬೆಳಿಬೇಕು, ನಾನು ಮಾಡ್ಕೋಬೇಕದು. ಅದು ಬಿಟ್ಟು ನಾನು ಏನಾದ್ರು ಇದು ಕಮರ್ಷಿಯಲ್ ಆಕ್ಟಿವಿಟೀಸ್ ನಾನು ಶೋ ಮಾಡ್ತೀನಿ, ಟಿವಿ ನಡೆಸ್ತೀನಿ, ಅದ್ ಮಾಡ್ಕೊಂಡು ಅದಕ್ಕೆ ಪರ್ಮಿಷನ್ ಇಲ್ವೇ ಇಲ್ಲ. ಪರ್ಮಿಷನ್ ತಗೋಬೇಕು. ನಾನು ಅದ್ ತಗೋಬೇಕಂತಂದ್ರು ನಮ್ಗೆ ಹತ್ತತ್ರ ನಿಮ್ಗೆ 1 ವರ್ಷ 2 ವರ್ಷ ಆಗುತ್ತೆ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಬೇಕು. ಅಗ್ರಿಕಲ್ಚರ್ ಜಾಗದಲ್ಲಿ ನೀನು ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಬೇಕು. ಅದು ಬಿಡಿ ಇಂದ ಅನುಮತಿ ಪಡಬೇಕು. ಬಿಡಿ ಅವರು ಅದನ್ನ ಪ್ಲಾನ್ ಮಾಡ್ತಾರೆ. ಆ ಜಾಗದಲ್ಲಿ ಮಾಡೋದಂದ್ರೆ ಅವ್ರ ಪರ್ಮಿಷನ್ ಕೊಡ್ಬೇಕು. ಅವ್ರೆಲ್ಲಾ ಕೊಟ್ಟ ನಂತರ ಸರ್ಕಾರಕ್ಕೆ ಹೋಗ್ಬೇಕು. ಅದು ಸಿಎಂ ಲೆವೆಲ್ ಹೋಗಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಸಿಎಂ ಲೆವೆಲ್ ಇಂದ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹೋಗ್ಬೇಕು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ. ಇದು ಯಾವ್ದು ಮಾಡ್ದೇನೆ ಇವರು ಏಕ್ದಮ್ ಎರಡು ವರ್ಷದಿಂದ ಇವ್ರಿಗೆ ಮಾಡ್ಕೊಂಡ್ ಬಂದಿರಂದ್ರೆ ಅಧಿಕಾರಿಗಳು ಶಾಮೀಲ್ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರತ್ತಾ? ಇದು ನನ್ನ 1 ವರ್ಷದಿಂದ ನನ್ನ ದೂರು ಮತ್ತೆ ನನ್ನ ಕಂಪ್ಲೇಂಟ್. ಈಗ ನೀವೆಲ್ಲ ಹೇಳಿದಿರ ಸರಿ. ಇವಾಗ ಅಲ್ಲಿ ಬಿಗ್ ಬಾಸ್ ಶೋ ಕಾರ್ಯಕ್ರಮ ರನ್ ಆಗ್ತಿರೋದ್ರಿಂದ ರೈತರಿಗೆ ಯಾವ ರೀತಿಯಂತಹ ತೊಂದರೆಗಳಾಗ್ತಿದೆ ಅಂತ? ಸರ್, ಅಲ್ಲಿ ರೈತರಿಗೆ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕ ಯಾರಿದಾರೋ ಅಲ್ಲಿ ಆಮೇಲೆ ಯಾವುದೇ ತರದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸಮಸ್ಯೆ ಆಗ್ತದೆ. ರೈತರಿಗೆಲ್ಲ ಸಾರ್ವಜನಿಕರಿಗೆ ನಾನು ಹೇಳ್ತಾ ಇರೋದು. ರೈತರು ಅಕ್ಕಪಕ್ಕ ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಜನಸಾಮಾನ್ಯರುಗಳು ಇರ್ಬೋದು. ಅವರಿಗೆ ಅಕ್ಕಪಕ್ಕ ಅಲ್ಲಿ ಸತತ 500 ಇಂದ 600 ಜನ ಎಂಪ್ಲಾಯ್ಸ್ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆಯ್ತಾ, STP ಇಲ್ಲ, BWSS ಇಂದ ಪರ್ಮಿಷನ್ ತಗೊಂಡಿಲ್ಲ. ಆಯ್ತಾ, ಪಂಚಾಯತಿಯಿಂದ ಯಾವ್ದೇ ತರದ್ದು ಪರ್ಮಿಷನ್ ತಗೊಂಡಿಲ್ಲ. ಇವಾಗ ಸಪೋಸ್ ಯೂರಿನ್, ಟಾಯ್ಲೆಟ್ ಅದಕ್ಕೆಲ್ಲ ಹೋದಾಗ ಎಲ್ಲಿ ಮಾಡ್ತಾರೆ, ಅದು ಅಲ್ಲಿ ಯಾವ್ದೋ ಒಂದು ಬಫರ್ ಝೋನ್ ಇರ್ತಕ್ಕಂಥ ಕೆರೆಗೆ ಅದು ಡೈಲ್ಯೂಟ್ ಆಗ್ತಾ ಇದೆ. ಆಯ್ತಾ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಗೋಬೇಕು, BWSS ತಗೋಬೇಕು, ಇದು ಬೆಸ್ಕಾಮ್ ತಗೋಬೇಕು, ಯಾರ್ದು ತಗೊಂಡಿಲ್ಲ. ನಾನು ಹಿಂದೆ ಏನು ಕಾರ್ತಿಕ್ ರೆಡ್ಡಿ ಅವರು ರಾಮನಗರ ಎಸ್ ಪಿ ಆಗಿದ್ದು ಅವರು ಕೂಡ ನಾನು ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನಾನು ದೂರು ಕೊಟ್ಟಿದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅನಾಹುತ ಆದ್ರೆ, ಈ ಹಿಂದೆ ಏನು ಸೀಸನ್ 8 9 ಏನೋ ಮುಂದೆ ಬಿಡದಿ ಇನೋವೇಟಿವ್ ನಡೆದಿತ್ತು. ಆಗ ಒಂದು ಬೆಂಕಿ ಅನಾಹುತ ಆಗಿತ್ತು. ಅದಾದ ನಂತರ ಸ್ಟಾಪ್ ಆಯ್ತಲ್ಲ, ಜಾಗ ಮಾಡ್ತಾ ಇಲ್ಲ. ಸೊ ಈಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅಲ್ಲಿರ್ತಕ್ಕಂಥ ಯಾರಾನ ಒಂದು ಸೆಲೆಬ್ರಿಟಿ, ನಮ್ಮ ಸುದೀಪ್ ಇರ್ಬೋದು, ನಾನು ಸುದೀಪ್ ಫ್ಯಾನ್, ಏನೋ ಹೆಚ್ಚು ಕಡಿಮೆ ಆಯ್ತು, ಯಾರು ಹೊಣೆ, ಯಾರು ಜವಾಬ್ದಾರಿ ಇದಕ್ಕೆ? ಇದು ನಮ್ಮ ಒಂದು ದೂರಿನ ಮುಖಾಂತರ ನಾನು ಎಲ್ಲಾ ಕಾನೂನಾತ್ಮಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು, ಪಂಚಾಯತಿಯಿಂದ ಹಿಡ್ಕೊಂಡು, ಜಿಲ್ಲಾಡಳಿತ ಹಿಡ್ಕೊಂಡು ಎಲ್ಲಾರ್ಗು ಕೊಟ್ಟಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಏನ್ ಸೀಸನ್ 11 ಬಿಗ್ ಬಾಸ್ ಸೀಸನ್ 11 ಕನ್ನಡ ಏನ್ ಸ್ಟಾರ್ಟ್ ಆಯ್ತು ಸೆಪ್ಟೆಂಬರ್ 30ನೇ ತಾರೀಕು, 29ನೇ ತಾರೀಕು, 24 ಸೆಪ್ಟೆಂಬರ್ 29ನೇ ತಾರೀಕು ಏನ್ ಬಿಗ್ ಬಾಸ್ ಸೀಸನ್ 11 ಕನ್ನಡ ಏನ್ ಸ್ಟಾರ್ಟ್ ಆಯ್ತು, ಅದ್ರ ನೆಕ್ಸ್ಟ್ ಡೇ 30ನೇ ತಾರೀಕು ಮಾನ್ಯ ಪ್ರಧಾನ ಮಂತ್ರಿಯಿಂದ ಹಿಡ್ಕೊಂಡು ಗವರ್ನರ್ ಇಂದ ಹಿಡ್ಕೊಂಡು 19 ಜನಕ್ಕೆ ನಾನು ಮೇಲ್ ಕಳ್ಸಿದ್ದೀನಿ. ಇವತ್ತವರೆಗೂ ಉತ್ತರ ಬಂದಿಲ್ಲ.
ಮತ್ತೋರ್ವ ದೂರುದಾರ ಭಾನುಪ್ರಕಾಶ್ ನೆಲಮಂಗಲ ಅನ್ನೋರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾನೂನು ಪಾಲನೆ ಮಾಡದೆ ಬಿಗ್ ಬಾಸ್ ಶೋ ನಡೆಸುತ್ತಿರುವುದು ಸರಿಯಲ್ಲ. ಅಧಿಕಾರಿಗಳು ತಕ್ಷಣ ಸ್ಥಗಿತಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದ್ದಾರೆ. ಸದ್ಯ ಬಿಗ್ ಬಾಸ್ ಶೋ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.